ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ ಮೇಡಮ್, ರೊಟ್ಟಿ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಈಗ ಚಟ್ನಿ ಮಾಡ್ಕೊಳ್ಳುವ. ಬಾಣಲೆ ಕೊಡಿ. ಬಾಣಲೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನೀರು, ಅದಕ್ಕೆ ನೀರು ಹಾಕಿ ಹಾಕಬೇಕು. ಸಾಕ? ಸಾಕು. ಸ್ವಲ್ಪ ಅದು ಕುದಿಬೇಕು. ಕುದಿಯುವಾಗ ಹೀರೆಕಾಯಿ ಹಾಕ್ಕೊಳ್ಳೋ. ಹೀರೆಕಾಯಿ ಮತ್ತೆ ಬದನೆ ಎರಡು ಒಟ್ಟಿಗೆ ಸೇರಿ ಚಟ್ನಿ ಮಾಡಿ. ಚಟ್ನಿ ಸಪ್ರೇಟ್ ರೊಟ್ಟಿಗಂತಲೇ ರೊಟ್ಟಿಗೆ, ದೋಸೆಗೆ, ಯಾವುದಕ್ಕೆ ಕೂಡ ಅನ್ನಕ್ಕೆ, ಯಾವುದಕ್ಕೆ ಸಹ ಆಗ್ತದೆ. ಬದನೆಕಾಯಿ ಮತ್ತು ಹೀರೆಕಾಯಿ ಸಪ್ರೇಟ್ ಸಹ ಮಾಡ್ಬೋದು. ಎಲ್ಲರೂ ಮಿಕ್ಕಿದ್ದು ಒಂದೊಂದಿದ್ರೆ ಎರಡು ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು. ಸ್ಪೆಷಲ್ ಇದು. ಅದರದ್ದೇ ಟೇಸ್ಟ್ ಬೇರೆ ಸಿಗ್ತದೆ, ಇದರದ್ದೇ ಬೇರೆ ಸಿಗುತ್ತೆ. ಈಗ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀವಲ್ಲ, ಬೇರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಬದನೆ ಡೈಲಿ ತೆಂಗಿನಕಾಯಿ ಚಟ್ನಿ ತಿಂದು ಬೇಜಾರಾಗುತ್ತೆ. ಹೌದು, ಇದು ಮಾಡ್ಕೊಂಡು ಜಾಸ್ತಿಯಾಗಿ ದೋಸೆಗೆ ನಾವು ತೆಂಗಿನಕಾಯಿ ಚಟ್ನಿ ಮಾಡೋದು ಜಾಸ್ತಿಯಾಗಿ. ಹೌದು, ನಮ್ಮ ಆಚೆಲ್ಲ ಇದೇ ಥರದ್ದು, ಈ ರೀತಿ ಮಾಡ್ಕೊಳ್ಳೋದು. ಇದು ಖಾರ ಬರುತ್ತೆ, ಸ್ವಲ್ಪ ಖಾರ ನಮಗೆ ಬೇಕಾದ್ರೆ ಖಾರ ಹಾಕ್ಕೊಳ್ಬೋದು, ಜಾಸ್ತಿನೇ ತಗೊಳ್ಬೋದು. ನಮಗೆ ಎಷ್ಟು ಬೇಕು ಅಷ್ಟು ಖಾರ ತಗೊಳ್ಬೋದು. ಹೀರೆಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಗೊಂಡು. ಕೆಲಸ ಅಂದ್ರೆ ಇದು, ಇದರದೊಂದು ಸಿಪ್ಪೆ ತೆಗೆದು ಅಷ್ಟರಲ್ಲಿ ಒಂದು ಬದನೆ ಕಟ್ ಮಾಡಿ ಹಾಕಿ. ಕೆಲವೊಬ್ರು ಬದನೆಯನ್ನು ತುಂಬಾ ಇಷ್ಟಪಡ್ತಾರೆ, ಅಂದ್ರೆ ಯಾವ ರೀತಿ ಮಾಡಿ ಕೊಟ್ರೆ ಕೂಡ ತಿಂತಾರೆ. ಇನ್ನೊಬ್ಬರಿಗೆ, ಇನ್ನು ಕೆಲವರಿಗೆ ಅಷ್ಟು ಇಷ್ಟ ಆಗಲ್ಲ. ಚಟ್ನಿ ಎಲ್ಲ ಮಾಡಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನಮಗೆ ರೊಟ್ಟಿ ಜೊತೆ ಜಾಸ್ತಿ ಮಾಡೋದಂದ್ರೆ ಬದನೆಕಾಯಿ ಪಲ್ಯ ಮಾಡೋದು ಜಾಸ್ತಿ. ಸೊ ಇದರಲ್ಲಿ ಎರಡು ವಿಧ ಇರ್ತದಲ್ಲ, ಇನ್ನೊಂದು ಪರ್ಪಲ್ ಕಲರ್ ಬರ್ತದೆ, ಅದು ಕೂಡ ಒಳ್ಳೆದಾಗ್ತದೆ. ಇದನ್ನು ಇದರಲ್ಲಿ ನೀರಲ್ಲೇ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ತೆಗೆದು ನೆಕ್ಸ್ಟ್ ನಾವು ಚಟ್ನಿಗೆ. ಸೊ ಈ ಕಡೆ ರೊಟ್ಟಿ ಮಾಡ್ಕೊಳ್ಳುವಾಗ ಇದನ್ನ ಚಟ್ನಿ ಒಟ್ಟೊಟ್ಟಿಗೆ ಆಗುತ್ತೆ. ಆವಾಗ ಎರಡು ಹಸಿಮೆಣಸಿನಕಾಯಿ ಕೂಡ ಇದಕ್ಕೆ ಹಾಕ್ಬೋದು. ಹಾಕಿದ್ರೆ ಸಹ ಆಗ್ತದೆ. ಮತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಚಟ್ನಿ ಹಾಕುವಾಗ ಸಹ ಹಾಕಿದ್ರೆ ಆಗ್ತದೆ. ಹೀಗೆ ಹುರಿದು ಸಹ ಪೇಸ್ಟ್ ಆಗಿ ಬರ್ತದೆ ಅವಾಗ. ಅದಕ್ಕೆ ಹೌದು. ಮತ್ತೆ ಖಾರ ಕೂಡ ಇದು ಹೀರ್ಕೊಳ್ತದೆ. ಹೌದು. ಅದಕ್ಕೆ ಸ್ವಲ್ಪ ಮುಚ್ಚಲಿಕ್ಕೆ, ಆದರೆ ಬೇಗ ಬೇಯ್ತದೆ ಅಂತ. ಓಕೆ, ಲಿಡ್ ಕ್ಲೋಸ್ ಮಾಡ್ಕೊಳ್ಳುವ. ಹಾಗಾದ್ರೆ ಒಂದೆರಡು 3 ನಿಮಿಷ. ಸೊ ಇದರಲ್ಲಿ ಕೆಲಸ ಅಂದ್ರೆ ಇದು ಸ್ವಲ್ಪ ಬೇಯಬೇಕು ಅಷ್ಟೇ, ಟೈಮ್ ತಗೊಳುತ್ತೆ ಅದರಲ್ಲಿ. ಹೌದು. ಸೊ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಒಂದು 2 ದಿನ ಯೂಸ್ ಮಾಡ್ಕೊಳ್ಬೋದು. 2 ದಿನ ಯೂಸ್ ಮಾಡ್ಬೋದು. ಕ್ವಾಂಟಿಟಿ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿ. ತೆಂಗಿನಕಾಯಿದಂದ್ರೆ ಸ್ವಲ್ಪ ಬರುತ್ತೆ. ಇದಕ್ಕೆ ನಾವು ವೆಜಿಟೇಬಲ್ಸ್ ಹಾಕಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬರ್ತದೆ. ಒಂದು 2 ದಿನ ಇಟ್ಕೊಳ್ಬಹುದು. ಬೆಂದಿದೆಯಾ ಅಂತ ಗ್ಯಾಸ್ ಆಫ್ ಮಾಡಿಬಿಡಿ. ಹಾಕುವಾಗ ತುಂಬದಲ್ಲಿ ಕಾಣ್ತದೆ, ಬೆಂದ ಮೇಲೆ ಸ್ವಲ್ಪ ಅದರಲ್ಲಿ ಕಾಣ್ತದೆ. ಸ್ವಲ್ಪ ತಣ್ಣಗಾಗಬೇಕಿದು. ನೆಕ್ಸ್ಟ್ ಏನು ಮಾಡ್ಕೊಳ್ಳಿ? ಚಟ್ನಿಗೆ ಅಷ್ಟೇ ರೆಡಿ. ಮಿಕ್ಸಿ ಜಾರ್ ಕೊಡಿ. ಓಕೆ, ಅದು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಅದನ್ನ ಗ್ರೈಂಡ್. ಅದಕ್ಕಿಂತ ಮುಂಚೆ ಸ್ವಲ್ಪ ಇದು ಫಸ್ಟಿಗೆ ಹಾಕೊಳ್ಬಿಡುವ. ಇದು ಬೇಗ ಕೂಡ ನಾವು ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಹೌದು, ಇದಾದ್ರೆ ಬೇಗ ಪೇಸ್ಟ್ ಆಗ್ತದೆ. ಇದು ಬೇಗ ಆಗೋದಿಲ್ಲ. ಒಂದು ರೌಂಡ್ ಹಾಕುವ ಅದನ್ನು. ಸ್ವಲ್ಪ ಹುಣಸೆ ಹಣ್ಣು, ಇದು ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ, ಹುಣಸೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ಇದು ಸ್ವಲ್ಪ ಫಸ್ಟ್ ಗ್ರೈಂಡ್ ಮಾಡುವ. ಓಕೆ, ಸೊ ಇದಕ್ಕೆ ನೀರು ಹಾಕೊಳ್ಬೇಕು. ಸ್ವಲ್ಪ ಹಾಕಿ. ಸಾಕಲ್ಲ? ಇಷ್ಟಾಗಿದೆ. ಸಾಕು. ನೆಕ್ಸ್ಟ್ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯ್ತು.
ಇದಕ್ಕೆ ನೀರು ಹಾಕೊಳ್ಬೇಕು? ಬೇಡ, ಇದೆ ನೀರು ಹಾಗೆ ಇರ್ತದಲ್ಲ, ಬೇಕಿದ್ರೆ ನೋಡಿ ಹಾಕೊಳ್ಳಿ. ಸಾಕಾ? ಹಾಂ, ಓಕೆ, ಆಯ್ತು, ಸಾಕು. ಹಾಗಾದ್ರೆ ಇದು ರೆಡಿ ಆಗಿದೆ. ಹಾಂ, ಚಟ್ನಿ ಇಷ್ಟೇ. ಇನ್ನೊಂದು ಒಗ್ಗರಣೆ ಕೊಟ್ಟರೆ ಆಯ್ತು. ರೊಟ್ಟಿ ಮಾಡ್ತಿರುವಾಗಲೇ ಹೀರೆಕಾಯಿ ಮತ್ತೆ ಬದನೆಕಾಯಿನ ಬೇಯಿಸ್ಲಿಕ್ಕೆ ಇಟ್ರೆ ಇದು ಕೂಡ ಈಸಿ ಆಗ್ತದೆ. ಒಂದು ರೊಟ್ಟಿ ಬೇಯೋದ್ರಲ್ಲಿ ಮಿಕ್ಸಿ ಮಾಡ್ಕೊಳ್ಬೋದು, ರೊಟ್ಟಿ ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು. ಆಗ್ತದೆ. ಸೊ ಇವತ್ತು ನಮಗೆ ನೀವು ತುಂಬ ಈಸಿ ಆಗಿರೋ 2 ರೆಸಿಪಿ ಹೇಳಿಕೊಟ್ರಿ, ರೊಟ್ಟಿ ಮತ್ತು ಚಟ್ನಿ. ಎಣ್ಣೆ ಇಟ್ಟು ಒಗ್ಗರಣೆಗೆ. ಅದೊಂದು ಒಗ್ಗರಣೆ ಕೊಟ್ಟರೆ ಅದು ಚಟ್ನಿ ಫಿನಿಶಿಂಗ್ ಅಂತ. ಹೌದು. ಅದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಸಿಗುತ್ತೆ ನಮಗೆ. ಅಡುಗೆ ಎಲ್ಲ ಕಂಪ್ಲೀಟ್ ಆಗೋಗೊಂಥರ ಖುಷಿ ಆಗುತ್ತೆ. ಹೌದು. ಸೊ ಖಾಲಿ ಇದಕ್ಕೆ ಉದ್ದಿನ ಬೇಳೆಯಿಂದ ಒಗ್ಗರಣೆ ಬೇಳೆ, ಬೇಕಿದ್ರೆ ಬೆಳ್ಳುಳ್ಳಿ ಹಾಕಿ ಒಣಮೆಣಸು ಒಂದೆರಡು ಕಟ್ ಮಾಡಿ ಹಾಕೊಳ್ಬೋದು. ಚೆನ್ನಾಗಾಗುತ್ತೆ. ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಅಕ್ಕಿ ರೊಟ್ಟಿ ಜೊತೆಗೆ ಬದನೆ ಮತ್ತು ಹೀರೆಕಾಯಿ ಚಟ್ನಿ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎರಡನ್ನು ಕೂಡ ಒಟ್ಟಿಗೆ ಟೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಡಿ. ವೀಕ್ಷಕರೇ, ರೊಟ್ಟಿ ಜೊತೆ ಸವಿಯಲು ಹೀರೆಕಾಯಿ ಮತ್ತು ಬದನೆಕಾಯಿಯ ಚಟ್ನಿ ರೆಡಿ ಆಗಿದೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಬದನೆಕಾಯಿ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರು ಹಾಕಿ ಅರ್ಧ ಕಪ್ ಹೀರೆಕಾಯಿ ಹೋಳುಗಳು ಹಾಗೂ ಬದನೆಕಾಯಿ ಹೋಳುಗಳನ್ನ ಸ್ವಲ್ಪ ಉಪ್ಪು 4ರಿಂದ 5 ಹಸಿಮೆಣಸು ಹಾಕಿ ಬೇಯಿಸಿ. ನಂತರ ತೆಂಗಿನ ಚೂರುಗಳು, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ತರಕಾರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಉದ್ದಿನ ಬೇಳೆ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಬದನೆಕಾಯಿ ಚಟ್ನಿ ರೊಟ್ಟಿ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಓಕೆ ಮೇಡಮ್, ಉತ್ತರ ಕರ್ನಾಟಕ ಸ್ಪೆಷಲ್ ಸೋರೆಕಾಯಿ ರೊಟ್ಟಿ ಮತ್ತು ಬದನೆಕಾಯಿ ಮತ್ತು ಹೀರೆಕಾಯಿ ಚಟ್ನಿ, ಎಲ್ಲ ವೆಜಿಟೇಬಲ್ಸ್ ಫುಲ್ ಮಿಕ್ಸ್ಡ್. ಓಕೆ, ಟೇಸ್ಟ್ ಮಾಡ್ಕೊಳ್ಳೋಣ. ನೀವು ಕೂಡ ಮಾಡಿ ಮೇಡಮ್. ಸಾಫ್ಟ್ ಇದೆ ತುಂಬಾ. ಚಟ್ನಿ ಜೊತೆನೇ ಮಾಡ್ಕೊಳ್ಳುವ ಫಸ್ಟ್. ಸೂಪರ್ ಆಗಿದೆ. ಚೆನ್ನಾಗಿದೆ. ಚಟ್ನಿನ ಹೀಗೆ ಟೇಸ್ಟ್ ಮಾಡ್ಕೊಳ್ಳೋಣ. ಅದು ಕೂಡ ಗಂಜಿ ಜೊತೆ ಕೂಡ ಸೂಪರ್ ಆಗಿರುತ್ತೆ. ಗಂಜಿಗೆ ಹೌದೌದು. ಇದು ಕೂಡ ತುಂಬಾ ಸಾಫ್ಟ್ ಆಗಿ ದೋಸೆಗೆ ತುಂಬಾನೇ ಚೆನ್ನಾಗಿದೆ. ಹೌದು, ರೊಟ್ಟಿ ಅಂದರೆ ಕೆಲವೊಮ್ಮೆ ನಾವು ರೊಟ್ಟಿ ತಟ್ಟುವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಆ ಥರ ಏನಾಗಿಲ್ಲ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ತಿನ್ನಲಿಕ್ಕೆ. ಯಾಕಂದರೆ ವೆಜಿಟೇಬಲ್ ಸೋರೆಕಾಯಿ ಇದೆ, ಅದು ನೀರಿನ ಅಂಶ ಕೂಡ ಇದೆ ಅದರಲ್ಲಿ. ಸೊ ಮಕ್ಕಳಿಗೆ ಒಳ್ಳೆಯದು. ಅದರ ಜೊತೆ ಚಟ್ನಿ ಕೂಡ ಕಾಂಬಿನೇಷನ್ ಸೂಪರ್ಬ್ ಆಗಿದೆ. ಸಪ್ಪಿಗೆ ಸ್ವಲ್ಪ ಖಾರ ಖಾರ ಒಳ್ಳೆಯದಾಗುತ್ತೆ. ಅಂದರೆ ಮೇಡಮ್, ಇದರಲ್ಲಿ ನನಗೆ ಬದನೆ ಹಾಕಿದ್ದೀರಂತಾನೆ ಗೊತ್ತಾಗ್ತಿಲ್ಲ. ಒಳ್ಳೆ ಅಂದರೆ ಬೆಂದು ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ಸೊ 2 ಡಿಶ್ ಕೂಡ ಸೂಪರ್ಬ್ ಆಗಿದೆ. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಇವತ್ತಿನ ಕಿಚನಲ್ಲಿ? ಯಾವಾಗಲೂ ಖುಷಿನೇ ನಮಗೆ. ಖುಷಿನೇ. ನಿಮ್ಮದು ವೆರೈಟಿ ಫುಡ್ ಉತ್ತರ ಕರ್ನಾಟಕ ಹೌದು ಮಾಡ್ತಾನೆ ಇರ್ತೀರಿ. ಸೊ ನಿಮಗೆ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಆಯಿಲಿಂದ ಈ ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ನಿಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಡಿಶಸ್ಗೆಲ್ಲ ಇದನ್ನು ಸ್ವಲ್ಪ ಹಾಕ್ತಾ ಇರಿ, ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಸೋರೆಕಾಯಿ ರೊಟ್ಟಿ ಜೊತೆ ಹೀರೆಕಾಯಿ ಮತ್ತು ಬದನೆಕಾಯಿ ಚಟ್ನಿ ಇವತ್ತಿಂದಂತೂ ಸೂಪರ್ಬ್ ಕಾಂಬಿನೇಷನ್. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.